ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಕಲಹ ಅನ್ನೋದು ಅತಿ ಹೆಚ್ಚಾಗಿ ಕಾಣತೊಡಗ್ತಾ ಇದೆ. ಆದರೆ ಎಲ್ಲ ಕಾನೂನಲ್ಲಿ ತಿಳಿದವರು ಸಮಾಜದಲ್ಲಿ ಒಬ್ಬರು ಮಾದರಿಯಾಗಿರುವಂತಹ ಪೊಲೀಸ್ ಅಪ್ಪನ ಕಾಟ ಈಗ ತಾಳಲಾರದೆ ವಿವಾಹಿತ ಮಹಿಳೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಪೊಲೀಸ್ ಅಪ್ಪನ ಕಾಟ ತಾಳಲಾರದೆ ವಿವಾಹಿತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪೊಲೀಸ್ ಕಾಟಕ್ಕೆ ಸ್ವಾತಿ ಎಂಬ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿರುವ ಆರೋಪಗಳು ಕೇಳಿ ಬರ್ತಾ ಇದೆ. ಭದ್ರಾವತಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಡೆದಂತಹ ದುರ್ಘಟನೆ. ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೋಹನ್ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಫೇಸ್ಬುಕ್ ನಲ್ಲಿ ಮಹಿಳೆಗೆ ಮೆಸೇಜ್ ಅನ್ನ ಹಾಕಿದ್ದ ಪೊಲೀಸಪ್ಪ, ತದನಂತರ ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ್ದ ಸ್ವಾತಿ. ಕೋಪಗೊಂಡು ಬೇರೆ ಅಕೌಂಟ್ ನಿಂದ ಮಹಿಳೆಗೆ ಆ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದ ಪೊಲೀಸಪ್ಪ ಈಗ ಈ ಕಾಟವನ್ನ ತಾಳಲಾರದೆ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪೊಲೀಸಪ್ಪನ ಕಾಟ ತಾಳಲಾರದೆ ಇದೀಗ ವಿವಾಹಿತ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಿಜಕ್ಕೂ ಇದು ದುರಂತ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಭದ್ರಾವತಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಸಮಾಜದಲ್ಲಿ ಗುರುತಿಸಿಕೊಂಡಿರೋರು, ಸಮಾಜದಲ್ಲಿ ಒಂದಷ್ಟು ನಾವು ಹೀಗೆ ಇರಬೇಕು ಅಂತ ಹೇಳ್ಕೊಡುವಂತಹ ಪೊಲೀಸಪ್ಪ ಅಂದ್ರೆ ಕಾನೂನನ್ನ ತಿಳಿದಿರುವಂತಹ ಪೊಲೀಸರೇ ಈ ರೀತಿ ಕೆಲಸವನ್ನ ಮಾಡಿಬಿಟ್ರೆ, ಈ ಒಬ್ಬ ಪೊಲೀಸಪ್ಪ ಮಾಡಿರುವಂತಹ ಗನಂದಾರಿ ಕೆಲಸಕ್ಕೆ ಇನ್ನ ಬಿಟ್ಟಿರುವಂತಹ ಬೇಕಾಬಿಟ್ಟಿ ಅಂದ್ರೆ ಬೇರೆ ಯಾರೆಲ್ಲ ಪೊಲೀಸ್ ಇರ್ತಾರೆ ಅವ್ರಿಗೂ ಕೂಡ ಬೇಕಾಬಿಟ್ಟಿ ಅನ್ನೋ ರೀತಿನೇ ಆಗ್ಬಿಡುತ್ತೆ. ಸೊ ಒಬ್ರು ಮಾಡಿರೋ ಪೊಲೀಸ್ ಈ ಒಂದು ಗನಂದಾರಿ ಕೆಲಸಕ್ಕೆ ಬೇರೆ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು. ಸೊ ಈಗಲೇ ಡ್ರೈವರ್ಗಳಿಗೆ ಇವರಿಗೆಲ್ಲ ಹೆಣ್ಣು ಸಿಗೋದು ಕಷ್ಟ. ಅಂಥದ್ರಲ್ಲಿ ಪೊಲೀಸ್ ಅಂದ್ರೆ ಕೂಡ ಹಿಂಜರಿತಾರೆ ಜನ ಕೊಡೋದಕ್ಕೆ ಹೆಣ್ಣು ಮಕ್ಕಳನ್ನ. ಅಂಥದ್ರಲ್ಲಿ ಸಿಕ್ಕಿರುವಂತಹ ಹೆಣ್ಮಗವನ್ನ ಬಾಳಿಸ್ಕೊಂಡು ಬಾಳ್ವೆ ಮಾಡೋದು ಬಿಟ್ಟು ಈ ರೀತಿಯಾಗಿ ಆಕೆ ಬಗ್ಗೆ ಅಪಪ್ರಚಾರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂಥದ್ದು ಏನಿತ್ತು. ಸೊ ಪೊಲೀಸಪ್ಪನ ಕಾಟ ತಾಳಲಾರದೆ ಈಗ ವಿವಾಹಿತ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಸ್ವಾತಿಗೆ ಮದುವೆ ಆಗಿ 7 ವರ್ಷ ಆಗಿತ್ತು. ದಂಪತಿಗಳಿಗೆ 2 ಮುದ್ದಾದ ಹೆಣ್ಮಕ್ಳಿದ್ದಾರೆ. ಅನಾರೋಗ್ಯದಿಂದ ಆತ್ಮಹತ್ಯೆಗೆ ಶರಣಾಗಿದ್ದ ಪತಿ ಜಗದೀಶ್, ತಂದೆ ತಾಯಿ ಇಬ್ಬರ ಸಾವಿನಿಂದ ಈಗ 2 ಮಕ್ಕಳು ಅನಾಥರಾಗಿದ್ದರು. ಮುಗಿಲು ಮುಟ್ತಾ ಇದೆ ಸ್ವಾತಿ ಕುಟುಂಬಸ್ಥರ ಆಕ್ರಂದನ. ಸ್ವಾತಿಗೆ ಮದುವೆಯಾಗಿ 7 ವರ್ಷ ಆಗಿತ್ತು. ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೋಹನ್ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು. ಫೇಸ್ಬುಕ್ನಲ್ಲಿ ವಿವಾಹಿತ ಮಹಿಳೆಗೆ ಮೆಸೇಜ್ ಅನ್ನ ಮಾಡಿದ್ದ ಪೊಲೀಸಪ್ಪ, ಆದರೆ ಫೇಸ್ಬುಕ್ ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ್ಲು ಸ್ವಾತಿ. ಹಾಗಾಗಿ ಕೋಪಗೊಂಡು ಬೇರೆ ಅಕೌಂಟ್ನಿಂದ ಮಹಿಳೆ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಿದ್ದ ಈ ಪೊಲೀಸಪ್ಪ ಈ ಕಾಟವನ್ನು ತಾಳಲಾರದೆ ಈಗ ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಸ್ವಾತಿ. ನ್ಯೂ ಅಕೌಂಟ್ ಅಂದ್ರೆ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸ್ವಾತಿಗೆ ಮದುವೆಯಾಗಿ 7 ವರ್ಷ ಆಗಿತ್ತು. ದಂಪತಿಗಳಿಗೆ 2 ಮುದ್ದಾದ ಹೆಣ್ಮಕ್ಳಿದ್ದಾರೆ. ಅನಾರೋಗ್ಯದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಂತಹ ಪತಿ ಜಗದೀಶ್ ಈಗ ತಂದೆ ತಾಯಿ ಇಬ್ಬರು ಕೂಡ ಸಾವಿನಿಂದ 2 ಮಕ್ಕಳು ಅನಾಥರಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಉಮೇಶ್. ಉಮೇಶ್, ಈಗ ಗಂಡನ ಜೊತೆ ಅದೇನಾಯ್ತು ಗಲಾಟೆಗಳು ಇವ್ರದ್ದು? ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಡಿಲೀಟ್ ಮಾಡಿ ಅಥವಾ ಅದನ್ನ ಬ್ಲಾಕ್ ಮಾಡಿದ್ರು ಕೂಡ ಮತ್ತೆ ಇನ್ನೊಂದು ಅಕೌಂಟ್ ನಿಂದ ಅಪಪ್ರಚಾರ ಮಾಡುವಂಥದ್ದು ಯಾಕೆ? ಪೊಲೀಸ್ ಅಪ್ಪಂಗೆ ಏನಾಗಿತ್ತು? ಇವರ ಬಾಂಧವ್ಯ ಹೇಗಿತ್ತು? ಬಹುಮುಖ್ಯವಾಗಿ ತಿಳಿಸ್ಕೊಡಿ. ಇಂಚರ ಏನು ಇವತ್ತು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ಏನು ಒಬ್ಬ ಗೃಹಿಣಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು, ಪೊಲೀಸಪ್ಪನ ಕಾಟ ತಾಳಲಾರದೆ ಮಹಿಳೆ ಸ್ವಾತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಭದ್ರಾವತಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಡೆದಿರುವಂತ ಘಟನೆ. 1 ವಾರದ ಹಿಂದೆ ಸ್ವಾತಿ ಗಂಡ ಕೂಡ ಏನು ಅನಾರೋಗ್ಯದಿಂದ ಅವರು ಕೂಡ ಸುಮಾರು 6 ದಿನಗಳ ಹಿಂದೆ ಸುಸೈಡ್ ಅನ್ನ ಮಾಡ್ಕೊಂಡಿರ್ತಾರೆ. ಏನು ಅದೇ ಊರಿನ ಸಿದ್ದಾಪುರ ಗ್ರಾಮದ ಒಬ್ಬ ಪೊಲೀಸ್ ಮೋಹನ್ ಕುಮಾರ್ ಅಂತ ಅನ್ನುವಂತ ವ್ಯಕ್ತಿ ಈಕೆಗೆ ಫೇಸ್ಬುಕ್ ಅಲ್ಲಿ ಪರಿಚಯ ಆಗ್ತಾರೆ. ಫೇಸ್ಬುಕ್ ಅಲ್ಲಿ ಪರಿಚಯ ಆದ್ಮೇಲೆ ಅಸಭ್ಯವಾಗಿ ಮೆಸೇಜ್ ಅನ್ನ ಮಾಡ್ತಾ ಇರ್ತಾರೆ. ಆ ಮೆಸೇಜ್ ಮಾಡಿದಂತ ಸಂದರ್ಭದಲ್ಲಿ ಇವರು ಅವ್ರನ್ನ ವಾಟ್ಸಾಪ್ ಅಥವಾ ಫೇಸ್ಬುಕ್ ಅಲ್ಲಿ ಎಲ್ಲ ಬ್ಲಾಕ್ ಅನ್ನು ಮಾಡಿರ್ತಾರೆ. ಆ ಬ್ಲಾಕ್ ಮಾಡಿದ್ಮೇಲೆ ಅದೇ ಗ್ರಾಮದವರೇ ಆಗಿರೋದ್ರಿಂದ ಈ ಸ್ವಾತಿ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇರ್ತಾರೆ ಯಾರು ಪೊಲೀಸಪ್ಪ ಮೋಹನ್. ಈ ಮೋಹನ್ ಕುಮಾರ್ ಈ ಹಿಂದೆನೂ ಕೂಡ ಸುಮಾರು 2 ಪ್ರಕರಣಗಳಲ್ಲಿ ಇದೇ ತರ ಆಗಿ ಅಮಾನತು ಕೂಡ ಆಗಿದ್ದ ಈ ಪೊಲೀಸಪ್ಪ. ಆದ್ರೂ ಬುದ್ಧಿ ಕಲಿಯದಂತೆ ತಮ್ಮ ಗ್ರಾಮದಲ್ಲಿರುವಂತ ಒಬ್ಬ ಏನು ಗೃಹಿಣಿಗೆ ಅಸಭ್ಯವಾಗಿ ವರ್ತನೆ ಮಾಡಿರುವಂತ ಅಸಭ್ಯವಾಗಿ ಮೆಸೇಜ್ ಮಾಡಿರುವಂತ ಕಾರಣ ಅವಳು ಗ್ರಾಮದಲ್ಲಿ ನನ್ನ ಮರ್ಯಾದೆ ತೆಗೆದಿದ್ದಾರೆ, ನನ್ನ ಮಾನಹಾನಿ ಮಾಡಿದ್ದಾರೆ ಅನ್ಕೊಂಡು ಮನನೊಂದು ಏನು ಈ ಸ್ವಾತಿ ಇವತ್ತು ಬೆಳಿಗ್ಗೆ
ತನ್ನ ಮನೆಯಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು. ಏನು ಈಕೆ ಮದುವೆ ಆಗಿ ಸುಮಾರು 7 ವರ್ಷ ಆಗಿತ್ತು. ಈಕೆಗೆ 2 ಜನ 3 ವರ್ಷ ಮತ್ತೆ 4 ವರ್ಷದ 2 ಸಣ್ಣ ಪುಟ್ಟ ಮಕ್ಕಳು ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಪೊಲೀಸ್ ಅಪ್ಪನ ನೀಚ ಕೃತ್ಯದಿಂದ ಏನು ಇವತ್ತು ಗೃಹಿಣಿ ಆತ್ಮಹತ್ಯೆ ಮಾಡ್ಕೊಂಡು 2 ಮಕ್ಕಳು ಕೂಡ ಅನಾಥ ಆಗಿರುವಂತದ್ದು. ಇಂಜರ. ಎಸ್, ಥ್ಯಾಂಕ್ ಯು ಸೋ ಮಚ್ ಉಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ರೀತಿಯಾಗಿ ಮುಗಿಲು ಮುಡ್ತಾ ಇದೆ ಸ್ವಾತಿ ಕುಟುಂಬದ ಆಕ್ರಂದನ. ನಿಜಕ್ಕೂ ಇದು ದುರ್ದೈವ. ಈ ರೀತಿ ನಡಿಬಾರ್ದಾಗಿತ್ತು ಯಾರ ಹೆಣ್ಣು ಮಗಳಲ್ಲೂ ಕೂಡ, ಆದರೆ ಈಗ ನಡೆದು ಹೋಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅವ್ರನ್ನ ಅಮಾನತು ಮಾಡಬೇಕು. ಇದ್ರ ಜೊತೆಗೆ ಎಲ್ಲೂ ಕೂಡ ಮತ್ತೆ ಅವರಿಗೆ ಕೆಲಸ ಕೊಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ 2 ಬಾರಿ ಇದೇ ವಿಚಾರವಾಗಿ ಅಮಾನತು ಆಗಿದ್ರು ಕೂಡ ಮತ್ತೆ ನೀವು ಸೇರ್ಪಡೆ ಮಾಡಿಸ್ಕೊಂಡಿದ್ದೀರಾ ಅಂದರೆ ನಿಜಕ್ಕೂ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಇವರನ್ನು ಅಮಾನತುಗೊಳಿಸಿ ಏನು ಕಾನೂನು ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕಾಗತ್ತೆ ಅದನ್ನು ಪೂರೈಸಬೇಕಾಗತ್ತೆ ಅಧಿಕಾರಿಗಳು. ಸ್ವಾತಿ ಮಾತಾಡ್ಸವ, ಎಲ್ರನ್ನ ಎತ್ತಿ ಮಾತಾಡ್ಸೆ. ನಾನು ಬಂದೆ